ಕಾಲಭೈರವನ ಸೈನ್ಯ ಹತ್ತಿರ ಬರುತ್ತಿದ್ದಂತೆ ಮಾಯಾಲೋಕ ಆಕಾಶ ಕಡು ಕಪ್ಪಾಯಿತು. ಗುಡುಗು ಸಿಡಿಲುಗಳ ಆರ್ಭಟದ ನಡುವೆ ಅಭಯ್ ತಾನು ಎಲ್ಲಿಗೆ ಬಂದಿದ್ದೇನೆ ಎಂಬ ಗೊಂದಲದಲ್ಲಿದ್ದರೂ ತನ್ನ ಹಣೆಯ ಮೇಲಿನ ಆ ವಿಚಿತ್ರ ಚಿಹ್ನೆ ಜುಮ್ಮೆನ್ನುತ್ತಿರುವುದನ್ನು ಗಮನಿಸಿದನು. ಆಗ ಮಾಯಾಕ್ಷಿ ತನ್ನ ಕೈಯಲ್ಲಿದ್ದ ಮಾಯಾ ದಂಡವನ್ನು ಗಾಳಿಯಲ್ಲಿ ಬೀಸಿದಳು. ತಕ್ಷಣವೇ ಅವರ ಸುತ್ತಲೂ ಒಂದು ನೀಲಿ ಬಣ್ಣದ ರಕ್ಷಣಾ ಕವಚ ನಿರ್ಮಾಣವಾಯಿತು. ಅಭಯ್, ಈಗ ನೀನು ಕೇವಲ ಮನುಷ್ಯನಲ್ಲ. ಆ ಹರಳು ನಿನ್ನೊಳಗೆ ಸೇರಿದ ಮೇಲೆ ನೀನು ಈ ಯಕ್ಷಲೋಕದ ಅರ್ಧ ಶಕ್ತಿಯ ಒಡೆಯನಾಗಿದ್ದೀಯಾ. ನೀನು ಧೈರ್ಯಗೆಟ್ಟರೆ ನಾನು ಕೂಡ ಶಕ್ತಿಹೀನನಾಗುತ್ತೇನೆ ಎಂದು ಅವನಿಗೆ ಎಚ್ಚರಿಸಿದಳು. ಅಷ್ಟರಲ್ಲಿ ಕಪ್ಪು ಹೊಗೆಯ ರೂಪದಲ್ಲಿ ಕಾಲಭೈರವ ಪ್ರತ್ಯಕ್ಷನಾದನು. ಅವನ ಅಟ್ಟಹಾಸ ಇಡೀ ಗುಹೆಯನ್ನು ನಡುಗಿಸಿತು. ಮಾಯಾಕ್ಷಿ, ಈ ಮನುಷ್ಯನನ್ನು ಬಲಿಕೊಟ್ಟು ಆ ಹರಳನ್ನು ನನಗೆ ಒಪ್ಪಿಸು. ಇಲ್ಲವಾದರೆ ನಿನ್ನ ಇಡೀ ಕುಲವನ್ನು ಈ ರಕ್ತಚಂದನದ ಕಾಡಿನಲ್ಲಿ ಹೂತು ಹಾಕುತ್ತೇನೆ ಎಂದು ಗುಡುಗಿದನು. ಕಾಲಭೈರವ ತನ್ನ ಮಂತ್ರದಂಡದಿಂದ ರಕ್ತದಂತಹ ಕೆಂಪು ಕಿರಣವೊಂದನ್ನು ಅಭಯ್ನತ್ತ ಎಸೆದನು. ಆಗ ಅಭಯ್ ಭಯದಿಂದ ಕಣ್ಣು ಮುಚ್ಚಿಕೊಂಡನು. ಆದರೆ ಆಶ್ಚರ್ಯವೆಂಬಂತೆ ಅಭಯ್ನ ಕೈಯಿಂದ ಹೊರಹೊಮ್ಮಿದ ಬಂಗಾರದ ಬಣ್ಣದ ಬೆಳಕು ಆ ಕೆಂಪು ಕಿರಣವನ್ನು ತಡೆದು ವಾಪಸ್ಸು ಕಾಲಭೈರವನತ್ತಲೇ ಚಿಮ್ಮಿಸಿತು. ಕಾಲಭೈರವ ಹಿಂದೆ ಸರಿದು ಆಶ್ಚರ್ಯಚಕಿತನಾದ. ಇದು ಸಾಧ್ಯವೇ ಇಲ್ಲ. ಮನುಷ್ಯನಿಗೆ ಯಕ್ಷ ಶಕ್ತಿಯನ್ನು ಅರಗಿಸಿಕೊಳ್ಳುವ ಶಕ್ತಿ ಎಲ್ಲಿಂದ ಬಂತು? ಅದು ಹೇಗೆ ಸಾಧ್ಯ ಎಂದು ಕಿರುಚಿದ. ಆಗ ಮಾಯಾಕ್ಷಿ ಅಭಯ್ನ ಕೈ ಹಿಡಿದು, ಇಲ್ಲಿ ನಿಲ್ಲುವುದು ಸುರಕ್ಷಿತವಲ್ಲ. ನಾವು ಮೌನ ಪರ್ವತದ ಕಡೆಗೆ ಹೋಗಬೇಕು. ಅಲ್ಲಿ ಮಾತ್ರ ನಮಗೆ ಈ ಹರಳಿನ ನಿಜವಾದ ರಹಸ್ಯ ಏನು ಅನ್ನೋದು ತಿಳಿಯಲು ಸಾಧ್ಯ ಎನ್ನುತ್ತಾ ಗಾಳಿಯಲ್ಲಿ ಅದೃಶ್ಯಳಾದಳು. ಅಭಯ್ ಕೂಡ ಅವಳ ಬೆನ್ನಲ್ಲೇ ಮಾಯವಾದನು. ಆದರೆ ಅವರು ಹೋದ ಜಾಗದಲ್ಲಿ ಅಭಯ್ನ ಕ್ಯಾಮೆರಾ ಮಾತ್ರ ಕೆಳಗೆ ಬಿದ್ದಿತ್ತು. ಆ ಕ್ಯಾಮೆರಾದಲ್ಲಿ ಯಕ್ಷಲೋಕದ ಮೊದಲ ಕೆಲವು ದೃಶ್ಯಗಳು ಸೆರೆಯಾಗಿದ್ದವು. ಅದನ್ನು ಕಾಲಭೈರವನ ಸೇವಕನೊಬ್ಬ ಎತ್ತಿಕೊಂಡನು. ಅಭಯ್ ಕಣ್ಣು ಬಿಟ್ಟಾಗ ತಾನು ಸಮುದ್ರ ಮಟ್ಟಕ್ಕಿಂತ ಸಾವಿರಾರು ಅಡಿ ಎತ್ತರದ ಬೆಟ್ಟದ ಮೇಲಿರುವುದನ್ನು ಕಂಡನು. ಅಲ್ಲಿ ಹಕ್ಕಿಗಳ ಕಲರವವಿರಲಿಲ್ಲ, ಗಾಳಿಯ ಶಬ್ದವೂ ಇರಲಿಲ್ಲ. ಅದಕ್ಕೆ ಅದು ಮೌನ ಪರ್ವತ ಎಂದು ಹೆಸರು. ಅಲ್ಲಿನ ಮರಗಳ ಎಲೆಗಳು ಬೆಳ್ಳಿಯಂತೆ ಹೊಳೆಯುತ್ತಿದ್ದವು. ಮಾಯಾಕ್ಷಿ ದಣಿದು ಒಂದು ಕಲ್ಲಿನ ಮೇಲೆ ಕುಳಿತಿದ್ದಳು. ಅವಳ ರೆಕ್ಕೆಗಳು ಸ್ವಲ್ಪ ಬಾಡಿದಂತೆ ಕಾಣುತ್ತಿದ್ದವು. ಅಭಯ್, ನಿನಗೆ ಗೊತ್ತಾ, ಈ ಪರ್ವತದಲ್ಲಿ ಮಾತುಗಳಿಗಿಂತ ಯೋಚನೆಗಳಿಗೆ ಶಕ್ತಿ ಹೆಚ್ಚು. ನೀನು ಇಲ್ಲಿ ಏನು ಯೋಚಿಸುತ್ತೀಯೋ ಅದು ನಿನ್ನ ಎದುರು ಪ್ರತ್ಯಕ್ಷವಾಗುತ್ತದೆ ಎಂದಳು. ಆಗ ಅಭಯ್ ತನ್ನ ಊರಿನ ಬಗ್ಗೆ, ತನ್ನ ಮನೆಯ ಬಗ್ಗೆ ಯೋಚಿಸಿದನು. ತಕ್ಷಣವೇ ಕಾಡಿನ ನಡುವೆ ಅವನ ಮನೆಯಂತೆಯೇ ಇರುವ ಒಂದು ಮಾಯ ಸೃಷ್ಟಿ ನಿರ್ಮಾಣವಾಯಿತು. ಆದರೆ ಆ ಮನೆಯ ಬಾಗಿಲಲ್ಲಿ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಅಭಯ್ ಸ್ತಬ್ಧನಾದ. ಅಲ್ಲಿ ನಿಂತಿದ್ದು ಅವನ ತಾಯಿ. ಆದರೆ ಅವಳ ಕಣ್ಣುಗಳು ಪೂರ್ತಿಯಾಗಿ ಬಿಳಿಯಾಗಿದ್ದವು. ಅವಳು ಅಭಯ್ನನ್ನು ನೋಡಿ ವಿಚಿತ್ರವಾಗಿ ನಗುತ್ತಾ, ಮಗನೇ, ಒಳಗೆ ಬಾ. ನಿನಗಾಗಿ ರಕ್ತದ ಪಾಯಸ ಮಾಡಿದ್ದೇನೆ ಎಂದಳು. ಮಾಯಾಕ್ಷಿ ತಕ್ಷಣವೇ ಕಿರುಚಿದಳು, ಬೇಡ ಅಭಯ್. ಅದು ನಿನ್ನ ತಾಯಿಯಲ್ಲ, ಈ ಪರ್ವತದ ಹಸಿವನ್ನು ನೀಗಿಸುವ ಭ್ರಮೆ, ಎಲ್ಯೂಷನ್. ನೀನು ಒಳಗೆ ಹೋದರೆ ನಿನ್ನ ಆತ್ಮವನ್ನು ಈ ಪರ್ವತ ಹೀರಿಕೊಳ್ಳುತ್ತದೆ ಎಂದು. ಅಭಯ್ ಗೊಂದಲಕ್ಕೀಡಾದ. ಒಂದು ಕಡೆ ತಾಯಿಯ ಮಮಕಾರ, ಇನ್ನೊಂದು ಕಡೆ ಮಾಯಾಕ್ಷಿಯ ಎಚ್ಚರಿಕೆ. ಅವನು ಯಾರ ಮಾತು ಕೇಳಬೇಕು? ಕತೆ ಮುಂದುವರಿಯುವುದು. ಪಾಠ 2 ಬೇಕಾದರೆ ಕಾಮೆಂಟ್ ಮಾಡಿ ಹಾಗೂ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ.